ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು Chethana'S ರೆಸಿಪೀಸ್. ಯಾವಾಗಲೂ ರೊಟೀನ್ ಆಗಿ ಮಾಡುವಂತಹ ಚಿಕನ್ ಕರಿ, ಚಿಕನ್ ಫ್ರೈ, ಚಿಕನ್ ಕಬಾಬ್ ಅಲ್ಲದಲ್ಲೇ ಇವತ್ತಿನ ಸ್ಪೆಷಲ್ ರೆಸಿಪಿ ಲೆಮನ್ ಚಿಕನ್. ಬನ್ನಿ ಆಗಿದ್ರೆ ರೆಸಿಪಿ ಮಾಡಲು ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ಒಮ್ಮೆ ನೋಡ್ಕೊಬರೋಣ. ಬೋನ್ಲೆಸ್ ಚಿಕನ್ 1/4 kg, ಪೆಪ್ಪರ್ ಪೌಡರ್ 3 ಟೇಬಲ್ ಸ್ಪೂನ್, ಸೋಯಾ ಸಾಸ್ 2 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, 1 ಮೊಟ್ಟೆ, ಅಚ್ಚ ಖಾರದ ಪುಡಿ, ಮೈದಾ ಹಿಟ್ಟು 50 ಗ್ರಾಮ್, 1 ನಿಂಬೆ ಹಣ್ಣಿನ ಜ್ಯೂಸ್, ಸಕ್ಕರೆ 3 ಟೇಬಲ್ ಸ್ಪೂನ್ ಅಷ್ಟು, ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್. ಚಿಕನ್ನ ಈ ರೀತಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕನ್ಗೆ ಪೆಪ್ಪರ್, ಉಪ್ಪು, ಖಾರದ ಪುಡಿ, ಸೋಯಾ ಸಾಸ್, ಮೊಟ್ಟೆ ಇದೆಲ್ಲಾನು ಹಾಕಿ ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿರೋ ಚಿಕನ್ನ ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಮ್ಯಾರಿನೇಟ್ ಆಗಿರೋ ಚಿಕನ್ಗೆ ಸ್ವಲ್ಪನ ಮೈದಾ ಹಿಟ್ಟನ್ನ ಹಾಕಿ ಕಲಿಸ್ಕೊಳ್ಳೋಣ. ಮೈದಾ ಹಾಕಿ ಕಲಸಿದ್ಮೇಲೆ ಈ ಟೆಕ್ಸ್ಚರ್ ಬಂದರೆ ಸಾಕು. ಮೀಡಿಯಂ ಫ್ಲೇಮಲ್ಲಿ ಆಯಿಲ್ ಬಿಸಿ ಆದಮೇಲೆ ಮಿಕ್ಸ್ ಮಾಡಿರೋ ಚಿಕನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಚಿಕನ್ ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮಲ್ಲೇ ಡೀಪ್ ಫ್ರೈ ಆಗಬೇಕು. ಒಂದು ಕಡಾಯಿಗೆ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸಕ್ಕರೆ ಮಿಕ್ಸ್ ಮಾಡ್ತಾನೆ ಲೆಮನ್ ಜ್ಯೂಸ್ನ ಹಾಕಿ ಮಿಕ್ಸ್ ಮಾಡಿ. ಫ್ಲೇಮ್ನ ಮೀಡಿಯಮ್ಗೆ ಶಿಫ್ಟ್ ಮಾಡಿ ನಾವು ತೊಗೊಂಡಿರೋ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿರೋ ಕಾರ್ನ್ಫ್ಲೋರ್ನ ಕುದೀತಿರೋ ಲೆಮನ್ ಸಿರಪ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಫ್ಲೇಮ್ ಮಾತ್ರ ಮೀಡಿಯಮಲ್ಲೇ ಇರಬೇಕು. ಮಿಕ್ಸ್ ಮಾಡ್ತಾ ಟೆಕ್ಸ್ಚರ್ ಅನ್ನೋದು ಚೇಂಜ್ ಆಗೋದನ್ನು ನೀವು ಗಮನಿಸ್ಬೋದು. ಸೊ ಫ್ಲೇಮ್ನ ಸ್ವಲ್ಪ ಹೈಗೆ ಶಿಫ್ಟ್ ಮಾಡಿಕೊಂಡು ಕುದೀತಿರೋ ಲೆಮನ್ ಸಿರಪ್ಗೆ ನಾವು ಫ್ರೈ ಮಾಡಿರೋಂಥ ಚಿಕನ್ ಪೀಸಸ್ನ ನಿಧಾನವಾಗಿ ಹಾಕೋಬೇಕು. ಚಿಕನ್ ಪೀಸಸ್ನ ಕುದೀತಿರೋ ಲೆಮನ್ ಸಿರಪ್ಪಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕುದಿಬೇಕಿದ್ರೆ ಕೊತ್ತಂಬರಿ ಸೊಪ್ಪಿತ್ತು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿ. ನನ್ನ ಹತ್ರ ಸ್ಪ್ರಿಂಗ್ ಆನಿಯನ್ಸ್ ಇತ್ತು, ಸೊ ಅದಕ್ಕೆ ನಾನು ಅದನ್ನು ಆ್ಯಡ್ ಮಾಡಿದೆ. ಫೈನಲಿ ನಮ್ಮ ಸ್ಪೆಷಲ್ ರೆಸಿಪಿ ಲೆಮನ್ ಚಿಕನ್ ರೆಡಿ ಆಯಿತು.